ಗುರುಜಿ, ಮಿಥುನ ರಾಶಿಯವರ ಬಗ್ಗೆ ಜುಲೈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಇವರ ಭವಿಷ್ಯ? ಎರಡನೇದು, ಬುಧನು ಕೂಡ ವಕ್ರಿ ನಡೀತಿದ್ದಾನೆ. ಇದು ತುಂಬ ಉತ್ತಮವಾದಂತಹ ಸಂಯೋಗ. ಸುಮಾರಷ್ಟು ವಿಚಾರಗಳಲ್ಲಿ ಇವರಿಗೆ ತುಂಬ ಒಳ್ಳೆಯ ಗೌರವ, ಹೆಸರು. ಶುಕ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಖರ್ಚುಗಳಂತೂ ವಿಪರೀತ ಇರುವಂಥದ್ದು ಇರುತ್ತೆ. ಮತ್ತು ಕೆಲಸ ಕಾರ್ಯಗಳನ್ನು ಸ್ವಂತದ ಸಾಮರ್ಥ್ಯ ಮತ್ತು ಜ್ಞಾನದಿಂದ ಮಾಡಿಕೊಡುವಂತಹ ಒಂದು ಸಾಮರ್ಥ್ಯ ಇವರಿಗಿರುತ್ತೆ. ಜೊತೆಗೆ ಧೈರ್ಯ ಸ್ಥಾನದಿಂದ ಮಂಗಳ ಸಂಚಾರ ಆಗ್ತಿರೋದ್ರಿಂದ ಕೈಗೆ ಎತ್ಕೊಂಡಿದ್ದ ಕೆಲಸ ಮುಗಿಸ್ತಾರೆ. ಯಾವ ಮಾರ್ಗವಾದರೇನು, ದುಡ್ಡು ಕಾಸಿನ ವಿಚಾರದಲ್ಲಿ ಖರ್ಚುಗಳಿರುತ್ತೆ, ಲೋನ್ಸ್ಗಳು ತೊಗೊಳ್ಬೇಕಾದಂಥದ್ದು ಇರುತ್ತೆ. ಸ್ವಂತದ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡ್ಬೋದು. ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷ, ಮಂಗಳ ಕೇತು ಇರೋದ್ರಿಂದ BP ವೇರಿಯೇಷನ್ಸು, ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ದೃಷ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇವೆರಡೂ ಕೂಡ ಬರುತ್ತೆ. ಮಂಗಳ ಇರೋದ್ರಿಂದ ಕಲಹ ಗಲಾಟೆಗಳು. ಸೊ ಈ ಮೂರನ್ನು ಮಾಡಿಕೊಂಡ್ರೆ ಇವ್ರ ಜೀವನ ಈ ಬರುವಂಥ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತುತಜ್ಞರಾದಂಥ ಗಿರೀಶ್ ಗುರೂಜಿಯವರು. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಜಿ, ಮಿಥುನ ರಾಶಿಯವರ ಬಗ್ಗೆ ಜುಲೈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಇವರ ಭವಿಷ್ಯ? ನೋಡಿ, ಮಿಥುನ ರಾಶಿ ಮತ್ತು ಮಿಥುನ ಲಗ್ನದವರಿಗೆ ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆಗಳನ್ನು ಆಗುವಂಥದ್ದಿದೆ. ಮುಖ್ಯವಾಗಿ 2 ಗ್ರಹಗಳ ವಕ್ರಿ ನಡಿಗೆ. ಒಂದು ಶನೈಶ್ಚರನ ವಕ್ರಿ ನಡಿಗೆ, ಎರಡನೇದು ಬುಧನು ಕೂಡ ವಕ್ರಿ ನಡೀತಿದ್ದಾನೆ. ಬುಧ ಇವರಿಗೆ ರಾಶಾಧಿಪತಿ, ಲಗ್ನಾಧಿಪತಿಯಾಗಿ. ಸೊ ಮೇಜರ್ ಬದಲಾವಣೆಗಳು ಈ ತಿಂಗಳಲ್ಲಿ ನೋಡುವಂಥದ್ದಿದೆ. ಜೊತೆಗೆ ರವಿ ಮತ್ತು ಗುರುವಿನ ಸಂಯೋಗ ಇವರ ರಾಶಿಯೆಲ್ಲ ಆಗ್ತಿದೆ. ಇದು ತುಂಬ ಉತ್ತಮವಾದಂತಹ ಸಂಯೋಗ. ಸುಮಾರಷ್ಟು ವಿಚಾರಗಳಲ್ಲಿ ಇವರಿಗೆ ತುಂಬ ಒಳ್ಳೆಯ ಗೌರವ, ಹೆಸರು ಮತ್ತು ಅಭಿವೃದ್ಧಿ ನೋಡುವಂಥದ್ದಿರುತ್ತೆ. ಶುಕ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಖರ್ಚುಗಳಂತೂ ವಿಪರೀತ ಇರುವಂಥದ್ದು ಇರುತ್ತೆ. ಜೊತೆಗೆ ಮಂಗಳ ಮತ್ತು ಕೇತು ತೃತೀಯದಲ್ಲಿ ಶತ್ರುಗಳ ಮೇಲೆ ಮತ್ತು ವೈರಿಗಳಿಗೆ ಇವರು ತುಂಬಾ ಒಂದು ರೀತಿಯಲ್ಲಿ ಭೀತಿ ತರುವಂತಹ ಒಂದು ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ರಾಹು ಭಾಗ್ಯದಲ್ಲಿರೋದ್ರಿಂದ ಸುಮಾರಷ್ಟು ಓಡಾಟ, ಬದಲಾವಣೆಗಳು ಇವೆಲ್ಲ ಕೂಡ ನೋಡುವಂಥದ್ದು ಕೂಡ ಇರುತ್ತೆ. ಸೊ ಹಾಗಾಗಿ ಈ ಗ್ರಹಗಳ ಸ್ಥಿತಿ ನೋಡೋದಾದರೆ ಮಿಥುನ ರಾಶಿಯವರಿಗೆ ಬರುವಂಥ ತಿಂಗಳು ತುಂಬ ಉತ್ತಮವಾದಂತಹ ಫಲಗಳನ್ನು ಅವರು ನಿರೀಕ್ಷೆ ಮಾಡ್ಬೋದು. ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ ಕೆಲವೊಂದು ವಿಚಾರದಲ್ಲಿ. ಇವರ ಒಂದು ಈಗ ವ್ಯಕ್ತಿತ್ವ ಈ ಬರುವಂತಹ ತಿಂಗಳಲ್ಲಿ ನೋಡೋದಾದರೆ ತುಂಬಾ ಜ್ಞಾನಿಗಳಾಗಿರ್ತಾರೆ. ಮತ್ತು ತುಂಬ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಇರುತ್ತೆ. ಅಂದರೆ ಅಟ್ರಾಕ್ಷನ್ ಮಾಡುವಂಥದ್ದು. ಎದುರಿನ ವ್ಯಕ್ತಿ ಇವರು ವಶಿ ಆಗ್ತಾರೆ. ಮತ್ತು ಇವರ ಅಡ್ವೈಸ್ ಆಗಿರ್ಬೋದು, ಮತ್ತು ಇವರು ದರ್ಪ ಆಗಿರ್ಬೋದು, ವರ್ಚಸ್ವಾಗಿರುತ್ತಲ್ಲ, ಒಂದು ತೇಜ ಇರುತ್ತೆ ಅವರ ಮುಖದಲ್ಲಿ. ಯಾಕಂದರೆ ರವಿ ಮತ್ತು ಗುರು ರಾಶಿಯಲ್ಲಿ ಸಂಚಾರ ಆಗ್ತಿರುವಂಥ ಅಧಿಕಾರವಂತರು, ಅಧಿಕಾರ ಪ್ರಿಯರು, ಮತ್ತು ಕೆಲಸ ಕಾರ್ಯಗಳನ್ನು ಸ್ವಂತದ ಸಾಮರ್ಥ್ಯ ಮತ್ತು ಜ್ಞಾನದಿಂದ ಮಾಡಿಕೊಡುವಂತಹ ಒಂದು ಸಾಮರ್ಥ್ಯ ಇವರಿಗಿರುತ್ತೆ. ಜೊತೆಗೆ ಜನ ಇವ್ರನ್ನ ನೋಡಿದ್ರೆ ಮರಳಾಗ್ತಾರೆ. ಸೊ ಹಾಗಾಗಿ ಇವರ ಕಡೆಗೆ ಹೆಚ್ಚಿನ ಒಲವಿರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಜೊತೆಗೆ ಧೈರ್ಯ ಸ್ಥಾನದಿಂದ ಮಂಗಳ ಸಂಚಾರ ಆಗ್ತಿರೋದ್ರಿಂದ ಕೈಗೆ ಎತ್ಕೊಂಡಿದ್ದ ಕೆಲಸ ಮುಗಿಸ್ತಾರೆ. ಯಾವ ಮಾರ್ಗವಾದರೇನು, ಸಾಮ ದಂಡ ಎಲ್ಲನೂ ಕೂಡ ಅದೆಲ್ಲ ಬಳಕೆ ಮಾಡಿಕೊಂಡು ಇವ್ರ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಮನಸ್ಥಿತಿ ಇರುತ್ತೆ. ಹಾಗೆ ತಮ್ಮ ಒಂದು ಹೆಸರು ಗೌರವ ಕಾಪಾಡ್ಕೋಬೇಕಲ್ಲ, ಅದಕ್ಕೆ ವಿಪರೀತ ಖರ್ಚುಗಳನ್ನು ಕೂಡ ಮಾಡುವಂಥ ಮನಸ್ಥಿತಿ. ಜೊತೆಗೆ ಬುಧನೇ ವಕ್ರಿಯಾಗಿದ್ದಾನೆ. ಇವರ ನಿರ್ಧಾರದಲ್ಲಿ ಪರಿವರ್ತನೆ, ಬದಲಾವಣೆ, ಸ್ಪಾಂಟೇನಿಯಸ್ ಡಿಸಿಷನ್ಸ್ ಇರುತ್ತೆ. ಯಾವುದೋ ಕೆಲಸ ಮಾಡ್ತಿರ್ತಾರೆ, ಅದಾಗಲಿಲ್ಲ ಅಂದರೆ ಮತ್ತೆ ಬೇರೆ ರೂಪ, ಬೇರೆ ರೀತಿಲಿ. ಮತ್ತು ಸಿಟ್ಟು, ಸಿಡುಕು ಸ್ವಭಾವ, ಅಗ್ರೆಷನ್ನು ಇವೆಲ್ಲ ನೋಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ತುಂಬ ಉತ್ತಮವಾದದ್ದೇ. ಈ ಮನೋಭಾವ ಏನಾಗುತ್ತೆ, ಬರುವಂಥ ತಿಂಗಳ ಸ್ವಲ್ಪ ಸಂಬಂಧಗಳ ಮೇಲೆ, ಪ್ಲ್ಯಾನಿಂಗ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಸ್ವಕಾರ್ಯದಿಂದ ಸ್ವಾಮಿ ಕಾರ್ಯ ಜಾಸ್ತಿ ಮಾಡೋದಿರುತ್ತೆ. ಅಂದರೆ ಸಮಾಜ ಸೇವೆ ಜಾಸ್ತಿ. ಯಾರಾದರೂ ಕೆಲಸಕ್ಕೆ ಕೇಳಕ್ಕೆ ಬಂದರೆ ಅವ್ರ ಕೆಲಸನೇ ಫಸ್ಟ್ ಪ್ರಯಾರಿಟಿಯಾಗಿ ಮಾಡ್ಕೊಡೋದು. ಸೊ ಆ ಸಮಯಕ್ಕೆ ಹೆಚ್ಚಿನ ಶ್ರಮ ಮತ್ತು ಹೆಚ್ಚಿನ ಸಮಯ ವ್ಯರ್ಥ ಮಾಡೋದು. ಅವ್ರ ಕೆಲಸಕ್ಕಿಂತ ಬೇರೆಯವ್ರ ಕೆಲಸಕ್ಕೆ ಸಮಾಜ ಸೇವಕರಾಗಿ ಬರುವಂಥ ತಿಂಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಇದು ಗುರುಜಿ, ಇವು ಅವಾಗಲೇ ಹೇಳ್ತಿದ್ರಲ್ಲ ಫೈನಾನ್ಷಿಯಲ್ ಖರ್ಚು ವೆಚ್ಚ ಜಾಸ್ತಿ ಅಂತ. ಸೊ ಇದೇನು ಅವರು ಟೋಟಲಿ ಆರ್ಥಿಕ ಮೇಲೆ ತುಂಬ ಹೊಡೆತ ಬೀಳುತ್ತಾ? ಹೇಗೆ? ಖರ್ಚಂತೂ ಇರುತ್ತೆ. ಶುಕ್ರ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದು, ಮತ್ತು ಬುಧನು ಕೂಡ ಧನಸ್ಥಾನದಿಂದ ವಕ್ರಿಯಾಗಿ ನಡೀತಿರೋದು. ಒಂದು ಹಂತದಲ್ಲಿ ವೈಯಕ್ತಿಕ ತಮ್ಮ ಸ್ವಂತದ ಸಲುವಾಗಿ ಖರ್ಚು ಮಾಡ್ಕೋತಾರೆ. ತಮ್ಮ ಸ್ಟೇಟಸ್ಸು, ತಮ್ಮ ಸುಖ ಸೌಕರ್ಯಗಳಾಗಿರ್ಬೋದು, ತಮ್ಮ ಓಡಾಟಗಳಾಗಿರ್ಬೋದು, ಇವೆಲ್ಲದ್ರ ಮೇಲೆ ಇರುತ್ತೆ. ಮತ್ತು ಒಂದು ಏನಂದರೆ ರಾಹು ಮಂಗಳನ ಮೇಲೆ ದೃಷ್ಟಿ ಇರೋದ್ರಿಂದ ಬೇರೆಯವರ ವಸ್ತುಗಳ ಇವರ ಕಡೆಗೆ ಆಕರ್ಷಣೆ ಆಗೋದಂದರೆ ಒಂದು ರೀತಿಯಲ್ಲಿ ಅತಿಕ್ರಮಣ ಭಾವನೆ. ಅಂದರೆ ಇವ್ರ ಹತ್ರ ಬಂದು ಸೇರುತ್ತೆ ಬೇಡ ಅಂದರೂ ಕೂಡ. ಬೇರೆಯವ್ರ ವಸ್ತು, ದುಡ್ಡು ಆಗಿರ್ಬೋದು, ಸ್ವಲ್ಪ ದಿವಸ ಇಟ್ಕೊಳ್ಳಿ ಸರ್, ಇಲ್ಲಾಂದರೆ ಈ ದುಡ್ಡನ್ನು ನೀವು ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಬೇರೆ ರೀತಿಯಲ್ಲಿ ಪ್ರಾಪರ್ಟಿಗಳನ್ನು ಇವ್ರ ಹೆಸರು ಮೇಲೆ ಪರ್ಚೇಸ್ ಮಾಡೋದು. ರವಿ ಮತ್ತು ಗುರು ಇರೋದ್ರಿಂದ ಯಾರು ರಾಜಕಾರಣಿಗಳಿರ್ತಾರೆ, ಗಣ್ಯ ವ್ಯಕ್ತಿಗಳಿರ್ತಾರೆ, ಇವ್ರ ಹೆಸರು ಮೇಲೆ ಬೇನಾಮಿ ಆಸ್ತಿಗಳು ಮಾಡ್ಕೊಳ್ಳೋದು. ಸೊ ವಾಹನಗಳು ಇವ್ರ ಹೆಸರು ಮೇಲೆ ಪರ್ಚೇಸ್ ಮಾಡೋದಾಗಿರ್ಬೋದು.
ಸಣ್ಣ ಪುಟ್ಟದಾಗಿರ್ಬೋದು ಇವ್ರ ಹೆಸರಿಗೆ ಬರುವಂಥದ್ದು ಯೋಗಗಳಿದೆ. ಹಾಗಾಗಿ ತಾವಿಲ್ಲ ಅಂತಂದರೆ ಇವರಿಗೆ ಮುಖಾಂತರ ಸುಮಾರು ಜನ ಮಿತ್ರರ ಸಲುವಾಗಿ ಬರುವಂಥ ತಿಂಗಳಲ್ಲಿ ಇವರು ಸಹಕಾರ ಕೊಡ್ತಾರೆ. ಏನು ಓಕೆ ಅವ್ರ ಸಲುವಾಗಿ ನಾನು ಜವಾಬ್ದಾರಿ ತೊಗೋತೀನಿ, ಲೋನ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಅದನ್ನು ತೊಗೊಳ್ಳುವಂಥದ್ದಾಗಿರ್ಬೋದು, ಈ ಥರದ ಸ್ವಭಾವ ಜಾಸ್ತಿ ಇರುತ್ತೆ. ಇದೆಲ್ಲ ಕೂಡ ಉತ್ತಮವಾದದ್ದು. ಆದರೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದರೆ ಜೊತೆಗೆ ಮಂಗಳ ತೃತೀಯದಿಂದ ಸಾಲದ ಹೊರೆನೂ ಹೊರಬೇಕಾಗತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಖರ್ಚುಗಳಿರುತ್ತೆ, ಲೋನ್ಸ್ಗಳು ತೊಗೊಳ್ಬೇಕಾದಂಥದ್ದು ಇರುತ್ತೆ. ಸೊ ಪ್ರಾಪರ್ಟಿನ ಪ್ಲೆಜ್ ಮಾಡಿ ಪ್ರಾಪರ್ಟಿ ಮೇಲೆ ಅದನ್ನು ಲೋನ್ ತೊಗೊಳ್ಳುವಂಥ ಮನಸ್ಥಿತಿ ಇರುತ್ತೆ. ಅವ್ರ ವೈಯಕ್ತಿಕ ಖರ್ಚುಗಳಾಗಿದೆ ಕೂಡ. ಬಟ್ ದುಡ್ಡು ಕಾಸಿನ ಹರಿವು, ಕ್ಯಾಶ್ ಫ್ಲೋ, ಒಂದು ಗೌರವ, ಅದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫ್ರೆಂಡ್ಲಿ ಆಗಿರ್ತಾರೆ. ಫ್ರೆಂಡ್ಶಿಪ್ಗೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಇವೆಲ್ಲ ಕೂಡ ದುಡ್ಡು ಕಾಸಿನ ವಿಚಾರ ಚೆನ್ನಾಗಿದೆ. ಒಂದೇ ನೋಡಿ, ದಶಮ ಸ್ಥಾನದಲ್ಲಿ ಶನಿ ವಕ್ರ ಇರೋದ್ರಿಂದ ಸ್ವಂತದ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡ್ಬೋದು. ಮಾಡುವಂಥ ಕೆಲಸ ಕಾರ್ಯಗಳೇನಾಗುತ್ತೆ, ಆಕಸ್ಮಿಕವಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರುತ್ತಲ್ಲ, ಅದು ಮುಂದೂಡಬೇಕಾದಂಥದ್ದು ಇರುತ್ತೆ. ವಕ್ರಿ ಆದ ತಕ್ಷಣ ಎಲ್ಲೋ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಕೊರತೆ ಆಗ್ಬೋದು ಬಿಸ್ನೆಸ್ಸಲ್ಲಿ. ಸೊ ಇವರು ಅಂದುಕೊಂಡಂತಹ ಒಂದು ಮುಂದಾಲೋಚನೆ ಏನಿರುತ್ತಲ್ಲ, ಅದನ್ನು ಸ್ವಲ್ಪ ವಿಳಂಬ ಮಾಡಿ ನಿರ್ಧಾರ ತಗೋಬೇಕು. ಯಾಕಂದರೆ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲೂ ಅತಿ ಶೀಘ್ರವಾಗಿ ಮುಗಿಸುವಂಥ ಮನಸ್ಥಿತಿ ಇರುತ್ತೆ. ಯಾವುದೇ ಮಾರ್ಗ ತೊಗೊಳ್ಬೋದು, ಇವರು ಕೆಲಸ ಮುಗಿಲೇಬೇಕು ಅನ್ನುವಂಥ ಭಾವನೆಗಳಿರುತ್ತೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅತಿ ಶೀಘ್ರವಾಗಿ ಮುಗಿಸುವಂಥದ್ದು ಒಂದು ಅನಿವಾರ್ಯತೆ. ಜೊತೆಗೆ ಹೊಸ ಅಪಾರ್ಚುನಿಟೀಸ್, ಅಂದರೆ ಹೊಸ ಕಾರ್ಯಾರಂಭ ಮಾಡುವಂಥ ಒಂದು ಅನುಕೂಲ, ಅವಕಾಶ, ಇವೆಲ್ಲವೂ ಕೂಡ ನೋಡುವಂಥದ್ದಿದೆ ಇವರಿಗೆ. ಮಂಗಳ ತೃತೀಯದಿಂದ ಜವಾಬ್ದಾರಿಯುತವಾದಂಥದ್ದು, ಪ್ರೊಟೆಕ್ಷನ್ ಮೋಡ್ಗೆ ತೊಗೊಂಡು, ಅಂದರೆ ಬೇರೆಯವ್ರಿಗೂ ಹಾಳಾಗದೇ ಇರಲಿ, ನಾನು ಕೂಡ ಅದು ಪ್ರೊಟೆಕ್ಟ್ ಮಾಡುವಂಥದ್ದು ಒಂದು ಈ ಥರದ ಮನಸ್ಥಿತಿ. ಮತ್ತು ಡಿವೈಡ್ ಆ್ಯಂಡ್ ರೂಲ್ ಅದನ್ನು ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಸೊ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ ಅವರು. ಆರೋಗ್ಯದ ಬಗ್ಗೆ ನೋಡಿದ್ರೆ ಯಾವ ರೀತಿ ಇರುತ್ತೆ ಗುರುಜಿ? ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕಾಗುತ್ತೆ. ಗುರು ರವಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಷ್ಣ ಸ್ವಭಾವ ಇರುತ್ತೆ ದೇಹದಲ್ಲಿ, ಜ್ವರ ಬಾಧೆ ಕಾಣುವಂಥದ್ದಾಗಿರುತ್ತೆ, ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷ. ಮಂಗಳ ಕೇತು ಇರೋದ್ರಿಂದ BP ವೇರಿಯೇಷನ್ಸು, ಆಂಗ್ಸೈಟಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು. ದೇಹದಲ್ಲಿ ತೂಕ ಜಾಸ್ತಿ ಆಗುತ್ತೆ, ಅತಿಯಾದಂತಹ ಸಿಹಿ ತಿನ್ನುವಂತಹ ಮನಸ್ಥಿತಿ, ಮೃಷ್ಟಾನ್ನ ಭೋಜನೆ ಮಾಡುವಂಥದ್ದು. ಗುರು ರಾಶಿಗೆ ಬಂದ ತಕ್ಷಣ ಎಲ್ಲ ಹೋದಲ್ಲೆಲ್ಲ ಇವರಿಗೆ ಒಂದು ಸತ್ಕಾರ, ಊಟ ತಿಂಡಿ ಬಗ್ಗೆ ಯಾವುದೇ ರೀತಿಯ ಒಂದು ಭೇದ ಭಾವ ಮಾಡಲ್ಲ. ತುಂಬ ಚೆನ್ನಾಗಿ ತಿನ್ನುವಂಥ ಮನಸ್ಥಿತಿ, ತೂಕ ಜಾಸ್ತಿ ಆಗುವಂಥದ್ದು ಇರುತ್ತೆ. ಸೊ ರಿಲ್ಯಾಕ್ಸ್ ಮೂಡ್ ಇರ್ತದೆ. ತಿರುಗಿ ಪರಸ್ಥಳ ಅಂದರೆ ಜಂಕ್ ಫುಡ್ಸ್ ಕೂಡ ತಿನ್ನುವಂಥ ಒಂದು ಸ್ವಭಾವ ಬರುತ್ತೆ ಅವರಿಗೆ. ಯಾಕಂದ್ರೆ ತಿರುಗಾಟ ಜಾಸ್ತಿ ಇರುತ್ತೆ. ರಾಹು ಮಂಗಳ ಇರೋದ್ರಿಂದ ಯಾವ ಪ್ಲೇಸಿಗೆ ಹೋಗಿ ಯಾವ ಅನ್ನೊಂದು ಪ್ಲೇಸಿಗೆ ತಿರುಗಾಡುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕಾಗತ್ತೆ. ಯಾಕಂದರೆ ಮಂಗಳ ಕೇತು ಇರೋದ್ರಿಂದ ಸ್ವಲ್ಪ ಕೈಗೆ ಪೆಟ್ಟು ಬಾಗೋದಾಗಿರ್ಬೋದು, ಮತ್ತು ಬಿದ್ದು ಗಾಯ ಮಾಡ್ಕೊಳ್ಳೋದಾಗಿರ್ಬೋದು, ಕೆಲವೊಂದು ವಾಹನಗಳಿಂದ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ದೃಷ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಇವೆರಡೂ ಕೂಡ ಬರುತ್ತೆ ಸೊ ಈ ಬರುವಂಥ ತಿಂಗಳಲ್ಲಿ. ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು. ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದೇ ವಿಚಾರವಾಗಿ ಖರ್ಚು ವೆಚ್ಚಗಳು ಕೂಡ ನೋಡುವಂಥದ್ದು ಇರುತ್ತೆ. ಸಂಬಂಧ ಸ್ಥಾನದಲ್ಲಿ ನೋಡೋಕೆ ಹೋದರೆ ಯಾವ ರೀತಿ ಇದೆ? ಸಂಬಂಧ ಸ್ಥಾನದಲ್ಲಿ ಬರುವಂಥ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಜವಾಬ್ದಾರಿ ಇರುತ್ತೆ, ಬೇರೆಯವ್ರ ಟ್ರಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸಂಬಂಧ ಮತ್ತು ಮುಖ್ಯವಾಗಿ ಸಂಬಂಧ ವಿಚಾರ ಬಂದು ಅಂದರೆ ವೃತ್ತಿಯಲ್ಲಿ ಕೂಡ ಸಂಬಂಧಗಳು ಚೆನ್ನಾಗಿ ಮಾಡ್ಕೋಬೋದು ಅವರು. ಜಾಬ್ ಆಗಿರ್ಬೋದು, ಜಾಬಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆ, ಯಾರು ಪರಿಚಯ ಇರ್ತಾರೋ, ಇವರು ಎಲ್ಲಿ ಮುಂಚೆ ವರ್ಕ್ ಮಾಡಿರ್ತಾರೋ ಅವ್ರ ಸೀನಿಯರ್ಸ್ ಇರ್ತಾರೆ ನೋಡಿ, ಅವ್ರ ಸಹಕಾರದಿಂದಾಗಿ ಬೇರೆ ಕಡೆಗೆ ಉದ್ಯೋಗ ಬದಲಾವಣೆ ಮಾಡ್ಕೊಳ್ಳುವಂಥ ಅವಕಾಶಗಳಿರುತ್ತೆ. ಯಾರು ಜಾಬಲ್ಲಿದ್ದಾರೆ ಮುಖ್ಯವಾಗಿ ಹೊಸ ಅಪಾರ್ಚುನಿಟಿ ಬರುವಂಥ ತಿಂಗಳಲ್ಲಿ ಅದನ್ನು ಗ್ರ್ಯಾಬ್ ಮಾಡಿದ್ರೆ ತುಂಬ ಉತ್ತಮವಾದಂತಹ ಬದಲಾವಣೆಗಳನ್ನು ನೋಡುವಂಥದ್ದಿರುತ್ತೆ. ಉದ್ಯೋಗ ಬದಲಾವಣೆ ಮಾಡೋದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಿದೇಶಕ್ಕೆ ಗಮನ ಏನಾದರೂ ಪ್ಲ್ಯಾನ್ ಇದ್ದರೆ, ಟ್ರೈ ಮಾಡ್ತಿದ್ರೆ ಓಡಾಟಗಳು ಇರುತ್ತೆ, ಅದರ ಅವಕಾಶಗಳು ಕೂಡ ಇದೆ. ಆದರೆ ಮಂಗಳ ಕೇತು ಇರೋದ್ರಿಂದ ಸ್ವಕ್ಷೇತ್ರದಲ್ಲೇ ಜಾಸ್ತಿ ಸುತ್ತುವಂಥದ್ದು, ಉದ್ಯೋಗದ ವಿಚಾರದಲ್ಲೂ ಕೂಡ ಪರಿವರ್ತನೆಯಂತೂ ಈ ಬರುವಂತಹ ತಿಂಗಳಿದೆ. ಪೈಪೋಟಿ ಕೊಟ್ಟರೆ ಆ ಇಂಟರ್ವ್ಯೂಸ್ನಲ್ಲಿ ಕ್ಲಿಯರ್ ಮಾಡೋದಾಗಿರ್ಬೋದು, ಯಾವುದೇ ರೀತಿಯ ಒಂದು ಎಕ್ಸಾಮಿನೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಏನಾದರೂ ಉದ್ಯೋಗದ ಸಂಬಂಧಪಟ್ಟಂಗೆ ಅದರಲ್ಲಿ ಮೇಲುಗೈ ಸಾಧಿಸೋದಾಗಿರ್ಬೋದು, ಶತ್ರುಗಳ ಮೇಲೆ ಹಿಡಿತ ಮಾಡೋದಾಗಿರ್ಬೋದು, ಶತ್ರುಗಳನ್ನು ನಿರ್ನಾಮ ಮಾಡುವಂತಹ ಸಾಮರ್ಥ್ಯ ಇರುತ್ತೆ ಅವರಿಗೆ. ಯಾಕಂದರೆ ಜ್ಞಾನವೂ ಇರುತ್ತೆ, ಧೈರ್ಯನೂ ಇರುತ್ತೆ, ಪ್ಲ್ಯಾನಿಂಗ್ ಇರುತ್ತೆ, ಎಲ್ಲ ರೀತಿ ಇರುತ್ತೆ. ಹಾಗಾಗಿ ಅದನ್ನು ಸರಿಯಾದ ರೀತಿ ಬಳಕೆ ಮಾಡ್ಕೋಬೇಕು. ಈ ಉದ್ಯೋಗ ವ್ಯಾಪಾರ ಯಾವ ರೀತಿ ಇರುತ್ತೆ ಗುರುಜಿ?
ಈ ವ್ಯಾಪಾರದಲ್ಲಂತೂ ಹೇಳಿದ್ನಲ್ಲ, ಬದಲಾವಣೆಗಳಂತೂ ಮಾಡುವಂಥದ್ದು ಇರುತ್ತೆ. ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಸ್ವಲ್ಪ ಮಾಡೋಕ್ಕಾಗಲ್ಲ, ಮನಸ್ಥಿತಿ ಬದಲಾವಣೆ ಆಗುತ್ತೆ. ಓಕೆ. ಸೊ ಆ ಬದಲಾವಣೆ ಅಂತೂ ನೋಡ್ತೀರಾ. ಯಾಕಂದ್ರೆ ಶನಿ ವಕ್ರ ಇರೋದ್ರಿಂದ ನೀವು ಸ್ವಂತದ ವ್ಯಾಪಾರ ಮಾಡ್ತಿರ್ತಾರಲ್ಲ, ಅವರಿಗೆ ಸ್ವಲ್ಪ ಮಟ್ಟಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಆಸಕ್ತಿ, ಬೇರೆದು ತಂದು ಸ್ವಲ್ಪ ಇರೋ ಬಿಸ್ನೆಸ್ಸನ್ನು ಮಲ್ಟಿಪ್ಲೈ ಮಾಡಬೇಕಾದಂಥ ಯೋಚನೆಗಳು, ಅವ್ರದ್ದೇನು ಎಕ್ಸ್ಪೆನ್ಷನ್ ಪ್ಲ್ಯಾನ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಮಾಡ್ತಾರೆ. ಸೊ ಉದ್ಯೋಗದಲ್ಲಿ ಇದ್ದಂಥ ಸ್ಥಿರತೆ ಇರುತ್ತೆ, ಬಟ್ ಪರಿವರ್ತನೆ ಮತ್ತು ಎಕ್ಸ್ಪೆನ್ಷನ್ ಮಾಡೋಕ್ಕೆ ಅಷ್ಟೊಂದು ಮಾನಸಿಕ ಸ್ಥಿತಿಯಾಗಿ ರೆಡಿ ಇರಲ್ಲ. ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಖರ್ಚುಗಳು ವೆಚ್ಚಗಳನ್ನು ನೋಡಿ ಅದನ್ನ ಮೇಲೆ ಇನ್ನೂ ಹೋಲ್ಡ್ ಮಾಡ್ತಾರೆ, ಕಾದು ನೋಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಓಕೆ, ಏನು ತೊಂದರೆ ಏನಿಲ್ಲ ಉದ್ಯೋಗದ ಮೇಲೆ, ಸ್ವಂತದ ವ್ಯಾಪಾರದಲ್ಲಿ. ಇದು ಬಿಟ್ಟು ಮತ್ತೆ ಏನಾದರೂ ಈ ರಾಶಿಯವರಿಗೆ ವಿಶೇಷವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ ಗುರುಜಿ ನೀವು? ನೋಡಿ, ಮುಖ್ಯವಾಗಿ ಸಂಬಂಧಗಳು ಚೆನ್ನಾಗಿದೆ ಈ ಬರುವಂತಹ ತಿಂಗಳಲ್ಲಿ. ಪತಿ ಪತ್ನಿ ಬಾಂಧವ್ಯ ಚೆನ್ನಾಗಿರುತ್ತೆ, ಅನ್ಯೋನ್ಯತೆ ಜಾಸ್ತಿ ಇರುತ್ತೆ. ನಿಜವಾದಂತಹ ನೀವು ತೋರಿಕೆಯ ಸಂಬಂಧ ಇರಲ್ಲ, ಆಂತರಿಕವಾದಂತಹ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ಪ್ರೊಟೆಕ್ಟ್ ಮಾಡುವಂಥ ಮನಸ್ಥಿತಿ ಇರುತ್ತೆ. ತಮ್ಮ ಹೆಸರು ಕೀರ್ತಿ ಗೌರವದ ಬಗ್ಗೆ ಗಮನ ಕೊಡದೇನೆ ಹೆಚ್ಚಿನ ಜವಾಬ್ದಾರಿ ಹೊರುವಂಥದ್ದಿರುತ್ತೆ. ಏನು ಎಚ್ಚರಿಕೆ ವಹಿಸ್ಕೋಬೇಕಂದ್ರೆ ಅತಿಯಾದಂತಹ ನಂಬಿಕೆ, ಬೇರೆಯವರಿಗೆ ಸಹಕಾರ ಮಾಡೋಕ್ಕೆ ಹೋಗಿ ಎಲ್ಲೋ ಒಂದು ರೀತಿಯಲ್ಲಿ ಸಮಸ್ಯೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮಂಗಳ ಇರೋದ್ರಿಂದ ಕಲಹ ಗಲಾಟೆಗಳು ಸುತ್ತಮುತ್ತ ಇರೋ ಕಡೆಗೆ ನಡೀತಾ ಇರುತ್ತೆ, ಅದರಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದರೆ ಮಂಗಳ ತೃತೀಯದಲ್ಲಿದ್ದಾಗ ಈ ವಿನಾಕಾರಣ ಬೇರೆಯವ್ರ ಗಲಾಟೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥದ್ದಿಲ್ಲ, ಮಧ್ಯಸ್ಥಿಕೆ ವಹಿಸಬೇಕಾದಂಥ ಅನಿವಾರ್ಯತೆ ಇವ್ರ ಸುತ್ತಮುತ್ತ ಬರುತ್ತೆ. ಸೊ ಅದರಿಂದ ದೂರ ಇದ್ದಷ್ಟು ಒಳ್ಳೆಯದು. ಮತ್ತು ಬೇರೆಯವರಿಗೆ ಶ್ಯೂರಿಟಿ, ಬ್ಯಾಂಕು ಗ್ಯಾರಂಟಿ, ಇವ್ರ ಹೆಸರು ಮೇಲೆ ವಾಹನ ತೊಗೊಳ್ಳೋದು, ಇವೆಲ್ಲವನ್ನೂ ಕೂಡ ಸ್ವಲ್ಪ ಲೋನ್ ಮೇಲೆ ತೊಗೊಳ್ಳೋದು ಬೇಡ. ಅವರಿಗೆ ಹಾಗೇ ತೊಗೋತಾರೆ ತೊಗೊಳ್ಬೋದು. ಲೋನ್ ತೊಗೊಂಡ್ರೆ ಮುಂದೆ ಇವರೇ ಅದರ ಜವಾಬ್ದಾರಿ ಹೊರಬೇಕಾದಂಥದ್ದು ಇರುತ್ತೆ, ಇವ್ರ ಮೇಲೆ ಹೆಚ್ಚಿನ ಪ್ರಭಾವ ಬರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಖರ್ಚಿನ ಮೇಲೆ ಸ್ವಲ್ಪ ಕಡಿವಾಣಗಳನ್ನು ಹಾಕ್ಕೊಳ್ಳೇಬೇಕಾಗುತ್ತೆ. ಪರಿಹಾರವನ್ನು ನೋಡಿ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಏನು ಮಾಡಬೇಕು ಅಂದರೆ, ಅವ್ರಿಗೆ ಮಂಗಳ ಕೇತು ತೃತೀಯದಲ್ಲಿರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ವಿತ್ ಗಣಪತಿಯ ಸಮೇತ ಗಣಪತಿ ಅಷ್ಟೋತ್ತರ, ಸುಬ್ರಹ್ಮಣ್ಯನ ಅಷ್ಟೋತ್ತರ ಪ್ರತಿದಿನ ಪಠನೆ ಮಾಡಿದ್ರೆ ಸಕ್ಸಸ್ ಅವ್ರು ಅಂದುಕೊಂಡಂಗೆ ನಡೀತದೆ. ಆದರೆ ಧೈರ್ಯದಿಂದ ಮಾಡಬೇಕಾಗುತ್ತೆ. ಎರಡನೇದಾಗಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂದರೆ ಶನೈಶ್ಚರನ್, ಅಂದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ಸ್ತುತಿ ಪಠನೆ ಮಾಡೋದು. ಅಂದರೆ ಕೆಲಸ ಕಾರ್ಯಗಳಲ್ಲಿ ಏರುಪೇರುಗಳನ್ನು ನೋಡ್ತಿರ್ತಾರೆ. ಸೊ ಅದನ್ನು ಪ್ರತಿ ಶನಿವಾರ ಮಂಗಳವಾರ ಆಂಜನೇಯ ಸ್ತುತಿ ಮಾಡೋದ್ರಿಂದ ಕಾರ್ಯಗಳಲ್ಲಿ ಸುಗಮವಾಗಿ ನಡೆಯುತ್ತೆ. ಮತ್ತು ಜೊತೆಗೆ ಈ ಬರುವಂಥ ತಿಂಗಳು ಪಚ್ಚೆಯನ್ನು ಧಾರಣೆ ಮಾಡಬೇಕು. ಪಚ್ಚೆ ಧಾರಣೆ ಮಾಡೋದ್ರಿಂದ ಬುಧ ವಕ್ರೀಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ಥಿರವಾದಂಥ ನಿರ್ಧಾರ ಮತ್ತು ಸುಖ ಸೌಕರ್ಯಗಳಲ್ಲಿ ಯಾವುದೇ ರೀತಿಯ ಏರುಪೇರುಗಳನ್ನು ನೋಡೋದಿಲ್ಲ. ಸೊ ಈ ಮೂರನ್ನು ಮಾಡಿಕೊಂಡ್ರೆ ಇವ್ರ ಜೀವನ ಈ ಬರುವಂಥ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ ತಮಗೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಿಥುನ ರಾಶಿಯವರಿಗೆ ಯಾವ ಸಲಹೆಗಳು ಬೇಕು, ಯಾವ ರೀತಿಯಾದಂಥ ಪರಿಹಾರಗಳನ್ನು ನೀವು ಪಡ್ಕೋಬೇಕು ಅನ್ನೋದು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಹಾಗೂ ನಮ್ಮ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ.